ನಾಗ ಶಿರ ಸುಬ್ರಹ್ಮಣ್ಯ ಸುದರ್ಶನ ಚಕ್ರ ಸಹಸ್ರಾರು. ಅದಕ್ಕೆ ಏನಿರುತ್ತೆ, ನರ್ವ್ ಸಿಸ್ಟಮ್ಗೆ ಅದು ನೆನಪಿಟ್ಕೊಳ್ಳಿ. ನರಗಳ ಪ್ರಾಬ್ಲಮ್ ಏನೇ ಇರಲಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಅತಿಬಲ ಅನ್ನೋ ಒಂದು ದಿವ್ಯ ಔಷಧಿ, ಅದು ಒಂದು ಸಸ್ಯ, ಅದ್ರ ಬಗ್ಗೆ ಆಯುರ್ವೇದಿಕ್ ಸಸ್ಯ ಅದ್ರ ಬಗ್ಗೆ ಒಂದಿಷ್ಟು ನನಗೆ ತಿಳಿದಿರೋಂಥ ಮಾಹಿತಿಗಳನ್ನ ಕೊಡ್ತೀನಿ. ಇದರಲ್ಲಿ ಏನಪ್ಪ ಅಂತಂದರೆ, ಇದು ಕಿಡ್ನಿ ಸ್ಟೋನ್ಗೆ ಒಳ್ಳೆಯದು, ಮತ್ತು ಕಣ್ಗಳು ಮಂಜಾಗಿ ಕಣ್ಣಿನ ಪ್ರಾಬ್ಲಮ್ ದೂರ ಮಾಡುತ್ತೆ, ಮತ್ತು ಪೈಲ್ಸ್ಗೆ ಔಷಧಿ ಇದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಈ ನಾಯಿ ಕಚ್ಚಿದ್ರೆ ಅದಕ್ಕೂ ಕೂಡ ಔಷಧಿ ಆಗುತ್ತೆ. ಅದು ಹೇಗೆ ಯೂಸ್ ಮಾಡೋದು, ಯಾವ ಥರ ಬಳಸ್ಕೊಳ್ಳೋದು ಅದನ್ನು ಅಂತಂದರೆ, ಅದರಲ್ಲಿ ಎಲೆಗಳನ್ನ ಕಿತ್ಕೊಬಂದು ಚೆನ್ನಾಗಿ ತೊಳೆದು 1-2-3 ಸಲ ತೊಳೆದ್ಬಿಟ್ಟು ಅದನ್ನು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಹೋಗುತ್ತೆ, ಮತ್ತು ಕಣ್ಗಳು ನೀಟಾಗಿ ಕಾಣುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಪೈಲ್ಸ್ಗೆ ರಾಮಬಾಣ ಅಂತಲೇ ಹೇಳ್ಬೋದು. ಇದನ್ನು ಯೂಸ್ ಮಾಡಿ. ಮತ್ತು ನಾಯಿ ಕಚ್ಚಿದ್ರೆ ಯಾವ ಥರ ಇದು ಮಾಡ್ಕೋಬೇಕು ಅಂತಂದರೆ, ನಾಯಿ ಕಚ್ಚಿದಾಗ ಅದು ಎಲೆಗಳನ್ನ ತಂದು ಚೆನ್ನಾಗಿ ತೊಳೆದ್ಬಿಟ್ಟು ಅದು ಕಚ್ಚಿರೋ ಜಾಗದಲ್ಲಿ ಆ ರಸ ಬರುತ್ತಲ್ವ, ಅದನ್ನು ಹಿಂಡಿ ಮತ್ತು ಅದನ್ನು ಕಟ್ಟಿ ಆಮೇಲೆ ಆಸ್ಪತ್ರೆಗೆ ಹೋಗೋದ್ರಿಂದ ಅದು ಹಚ್ಚಿರೋದ್ರಿಂದ ಅದು ನಂಜು ಏರೋದಿಲ್ಲ, ಮತ್ತು ಗಾಯನೂ ಕೂಡ ಬೇಗನೆ ವಾಸಿಯಾಗುತ್ತೆ. ಇಷ್ಟು ನನಗೆ ಗೊತ್ತಿರೋ ಮಾಹಿತಿ. ಇನ್ನು ತುಂಬ ಮಾಹಿತಿಗಳನ್ನ ತಗೊಳ್ಳೋಣ. ನಮ್ಮ ಗುರುಗಳು ಕಾರ್ಯಕ್ರಮದಲ್ಲಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ಕೊಳ್ಳೋಣ, ಬನ್ನಿ. ನಮಸ್ಕಾರ ಗುರುಗಳೇ. ಇವತ್ತಿನ ವಿಷಯ ಏನಂದರೆ ಅತಿಬಲ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಳ್ಳೋಕ್ಕೆ ಅಂತಲೇ ಬಂದಿದ್ದೀವಿ. ನಮ್ಮ ವೀಕ್ಷಕರಿಗೂ ಕೂಡ ತುಂಬ ಮಾಹಿತಿಗಳನ್ನ ಕೊಡಿ. ಅದರ ಬಗ್ಗೆ ಯಾವ ರೀತಿ ಉಪಯೋಗಿಸ್ಕೋಬೇಕು ನಾವು ಅನ್ನೋದನ್ನು ಹೇಳ್ಕೊಡಿ ಗುರುಜಿ. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾಗ ಶಿರ ಸುಬ್ರಹ್ಮಣ್ಯ ಶಿರ, ಶೇಷ ಶಿರ ಅಥವಾ ಬಾಲನಾಗ ರಾಜ ಸ್ವಾಮಿ ಶಿರ ಅಂದರೆ ಆದಿಶೇಷನಿಗೆ ಸಹಸ್ರಾರು ತಲೆಗಳಿರುತ್ತೆ. ಸುದರ್ಶನ ಚಕ್ರಕ್ಕೆ ಸಹಸ್ರಾರು, ಅದಕ್ಕೆ ಏನಿರುತ್ತೆ, ನೀವು ಹಲ್ಲು ಅಂತೀರಲ್ಲ, ಸುತ್ತಲೂ ಕಾರ್ನರ್ಸ್ ಶಾರ್ಪಾಗಿ ಮುಳ್ಳುಗಳು ಚಕ್ರ ಕತ್ತಿ ಥರ ಇರುತ್ತೆ ಶೂಲಗಳು ಸುದರ್ಶನ ಚಕ್ರಕ್ಕೆ ಚೂಪಾಗಿ ಅಲ್ವಾ. ಹಾಗೆ ಶೇಷನಾಗನಿಗೆ ಸಹಸ್ರಾರು ತಲೆ ಇರುತ್ತೆ. ಅನಂತ ಪದ್ಮ ಅಂದರೆ ಸಹಸ್ರಾರು ತಲೆಗಳು ಅಂತ ಅರ್ಥ, ಇನ್ನೇನೂ ಅಲ್ಲ. ಪದ್ಮ ಅಂದರೆ ಹೂವು, ನಿಜ ಹೂವಿಗೆ ದಳಗಳಿರುತ್ತಲ್ಲ, ಆ ರೀತಿ ಅರಳ್ಕೊಂಡಿರುತ್ತೆ ದಳಗಳು. ಅದೇ ರೀತಿ ಆದಿಶೇಷನಿಗೆ ಸಹಸ್ರಾರು ಎಡೆಗಳಿರುತ್ತೆ, ತಲೆಗಳು ಅಲ್ವಾ. ಅದೇ ರೀತಿಯಲ್ಲಿ ಬಾಲ ಗಿಡಮೂಲಿಕೆ ಅಥವಾ ಅತಿಬಾಲ ಗಿಡಮೂಲಿಕೆ ಪುಷ್ಪರಾಣಿ ರಾಮನಗರ ಇವರು. ಅದ್ರ ಬಗ್ಗೆ ಈಗ ನಿಮಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ, ಉಳಿದಿದ್ದು ನನಗೆ ಕೂಡ ಕೇಳಿದೆ. ನೋಡಿ ಫ್ರೆಂಡ್, ನೋಡ್ತಿದ್ರ ಹೂವನೂ ಇದೆ ನೋಡಿ, ಇದೆ ಈ ಥರ ಹೂವು ಬಿಡ್ತದೆ ನೋಡಿ ಫ್ರೆಂಡ್. ಇದೇನೇ ಗಿಡ. ನಾನು ಸೆಲ್ಫಿ ತೆಗಿಯೋಕ್ಕಾಗ್ತಿಲ್ಲ, ನಿಮಗೆ ಕಾಣಲಿ ಅಂದ್ಬಿಟ್ಟು ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ಇದೇನೇ ಗಿಡ ಇದು ನೋಡಿ ಫ್ರೆಂಡ್. ಇದೇನೆ ಅತಿಬಲ ಅಂದ್ಬಿಟ್ಟು ಕಾಯಿಗಳಿದೆ, ತರಿಸ್ತೀನಿ ಕಾಯಿ ತೋರಿಸ್ತೀನಿ ನೋಡಿ. ಇದೆ ಕಾಯಿ, ಈ ಥರ ಕಾಯಿಗಳಿರುತ್ತೆ ನೋಡಿ ಫ್ರೆಂಡ್, ಕಾಣ್ತಿದೆಯಲ್ಲ, ಇದೇನೇ ಕಾಯಿ ನೋಡಿ. ಇದು ಒಣಗಿಬಿಟ್ಟಿದೆ ಇದು ನೋಡಿ, ಇಲ್ಲಿ ಕೆಳಗಡೆ ಫ್ರೆಂಡ್ ನೋಡಿ, ಈ ಥರ ಕಾಯಿಗಳಿದೆ ನೋಡಿ ಫ್ರೆಂಡ್. ನನಗೇನು ಗೊತ್ತಿದೆ ಅದನ್ನು ನಾನು ಕೊಡ್ತೀನಿ. ಈ ಸಸಿ ಎಲ್ಲಂದರಲ್ಲಿ ಬೆಳೆಯುತ್ತೆ, ನಿಮ್ಗೆ ಗೊತ್ತಿರೋ ವಿಚಾರ. ಆದಿಶೇಷ ಸುಬ್ರಹ್ಮಣ್ಯ ಶಿರ, ಸಹಸ್ರಾರು ಸುಬ್ರಹ್ಮಣ್ಯ ಶಿರ, ಸಹಸ್ರಾರು ಆದಿಶೇಷಕ್ತಿ ಶಿರ ಅಥವಾ ಸುದರ್ಶನ ಚಕ್ರ, ಕಾಯಿ ಅಥವಾ ಗಿಡಮೂಲಿಕೆ.
ಇದು ಎಲ್ಲಂದರಲ್ಲಿ ಬೆಳೀತೆ ನೀವು ನೋಡಿದರೆ. ಆದರೆ ಇದು ವೇಸ್ಟು ಅಂತ ಅನ್ಕೊಬಿಡ್ತಾರೆ ಕೆಲವರು. ನಿಜ ಹೇಳ್ಬೇಕಂದ್ರೆ ಅತಿ ಬಾಲ ಅನ್ನೋದಕ್ಕಿಂತ ಅತಿ ಬಲ. ಬುಧಗ್ರಹ ಗೊತ್ತಲ್ಲ ನಿಮಗೆ? ಬುಧಗ್ರಹ ಮರ್ಕ್ಯುರಿ ಪಾದರಸದ ಥರ ಹೋಗ್ತಾನೆ. ಬುದ್ಧಿ ಕೂಡ ನಮ್ಮದು ಪಾದರಸದ ಥರ ಹೋಗಬೇಕು. ನಮ್ಮ ಬುದ್ಧಿ ಪಾದರಸದ ಥರ ಹೋಗಬೇಕು. ಬುಧ ಹೇಗೆ ಹೋಗ್ತಾನೆ ಹಾಗೆ ಆದಿಶೇಷ ಹೆಂಗೆ ಸಹಸ್ರಾರು ತಲೆಗಳನ್ನು ಹಾಡ್ತಾನೆ, ಸಹಸ್ರಾರು ತಲೆಗಳಲ್ಲಿ ಒಂದೇ ಸಾರಿ ಸಹಸ್ರಾರು ಆಲೋಚನೆಗಳನ್ನು ಮಾಡ್ತಾನೆ. ಹಾಗೆ ಸಹಸ್ರಾರು ಕೆಲಸಗಳನ್ನು ಏಕಕಾಲದಲ್ಲಿ ಮಾಡ್ತಾನೆ, ಸಹಸ್ರಾರು ಆಲೋಚನೆಗಳನ್ನು ಏಕಕಾಲದಲ್ಲಿ ಮಾಡ್ತಾನೆ ಆದಿಶೇಷ. ಅನಂತ ಪದ್ಮನಾಭ ಸ್ವಾಮಿ ಅಲ್ವಾ? ಸಹಸ್ರಾರು ಕೆಲಸ ಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡ್ತಾನೆ. ಹಾಗೆ ಸುದರ್ಶನ ಚಕ್ರ ಸಹಸ್ರಾರು, ಅದಕ್ಕೆ ಏನಿರುತ್ತೆ, ಮುಳ್ಳುಗಳಿರುತ್ತೆ, ಸುತ್ತಲೂ ಕತ್ತಿಗಳು ಅಂತ ಇಟ್ಕೊಬಿಡಿ, ಶೂಲಗಳು ಅಂತ ಇಟ್ಕೊಬಿಡಿ ಸುದರ್ಶನ ಚಕ್ರ. ಹಾಗೆ ಈ ಕಾಯಿ ಅತಿಬಾಲ, ಗಿಡ ಮೂಲಿಕೆ ಕಾಯಿ ಕೂಡ ಅದೇ ಥರ ಇರುತ್ತೆ ಕಾಯಿ. ಇದರಲ್ಲಿ ಏನಪ್ಪ ಉಪಯೋಗ ಅಂದರೆ, ಇದು ಅತಿ ತಂಪನ್ನು ಕೊಡುತ್ತೆ, ಉಷ್ಣನೂ ಕೊಡೋದಿಲ್ಲ, ಶೀತನೂ ಕೊಡೋದಿಲ್ಲ. ಬಾಲನಾಗಶಕ್ತಿ ಅಥವಾ ಶೇಷನಾಗಶಕ್ತಿ. ಗಿಡಮೂಲಿಕೆ ಏನಾಗುತ್ತೆ, ತಂಪು ಅಂದರೆ ಶೀತನೂ ಅಲ್ಲ, ಉಷ್ಣನೂ ಅಲ್ಲ. ಆ ಥರ ಒಂದು ಮೆಡಿಸನ್ ಇದು. ಆ ಥರ ಒಂದು ಮೆಡಿಸನ್ ಇರುತ್ತೆ, ಎಲ್ಲಂದರಲ್ಲಿ ಬೆಳೆಯುತ್ತೆ. ಇದರಲ್ಲಿ ಇದರ ತೊಗಟೆ ಬೇರು ಭಾಳ ಉಪಯೋಗ ಇದು. ನಾವಿದನ್ನು ಟೀ ಕಾಫಿಯಲ್ಲಿ ಹಾಕಿ ಕುಡಿಬೋದು, ಏನೂ ವೇಸ್ಟ್ ಇಲ್ಲ, ವಿಷಕಾರಿ ಏನೂ ಇಲ್ಲ. ಆದರೆ ಇಷ್ಟು ಲಿಮಿಟ್ನಲ್ಲಿ ಕುಡಿಬೇಕು, ಹೆಂಗಂದ್ರಂಗೆ ಕುಡಿಯೋದಲ್ಲ, ತಿನ್ನೋದಲ್ಲ. ಗೊತ್ತಾಯ್ತಲ್ಲ? ಅಷ್ಟು ಪವರ್ಫುಲ್ಲಾಗಿ ಇದರ ತೊಗಟೆ ಬೇರು ಭಾಳ ಮುಖ್ಯ. ಗೊತ್ತಾಯ್ತಲ್ಲ? ದಾಂಪತ್ಯ ಜೀವನ ಹೆಂಡತಿ ಗಂಡ ಒಂದಾಗಿರಬೇಕು, ಅವರು ದೂರ ಆಗಬಾರ್ದು, ಅವರು ಸುಖ ಭೋಗ ಅವ್ರದ್ದೇ ಆದ ಜೀವನ ಇರ್ತದೆ. ಹಾಗೆ ಸಂತಾನ ವೃದ್ಧಿ, ಮಕ್ಕಳಾಗೋದಕ್ಕೆ ಎಷ್ಟೋ ಜನಕ್ಕೆ ಬಂಜತನ ಇರುತ್ತೆ. ಪುರುಷರಿಗೂ ಬಂಜತನ ಇರುತ್ತೆ, ಸ್ತ್ರೀಯರಿಗೂ ಬಂಜತನ ಇರುತ್ತೆ. ಬಂಜತನ ನಿವಾರಣೆ ಆಗಬೇಕಂದ್ರೆ ಇದೊಂಥರ, ಅದೇನೇನೋ ಮಾತ್ರೆಗಳು ತಗೊಳ್ತಾರೆ ಬಿಡಿ, ಅದಕ್ಕೆಲ್ಲ ಡಾಕ್ಟ್ರುಗಳ ಹತ್ರ ಕನ್ಸಲ್ಟ್ ಮಾಡಿ ಬಂಜತನ ಹೋಗಲಿಕ್ಕೆ, ಮಕ್ಕಳಾಗಲಿಕ್ಕೆ. ಹಾಗೆ ಹೆಂಡತಿ ಗಂಡ ಅವರಲ್ಲಿ ಏನೋ ವೈಮನಸ್ಸು ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಅದಕ್ಕೆಲ್ಲ ಸೂಕ್ತ ಅಂದರೆ ಈ ಬುಧ ಅಥವಾ ಶೇಷನಾಗ ಅಥವಾ ಆದಿಶೇಷ ಅಥವಾ ಸುದರ್ಶನ ಕಾಯಿ ಅಂತೀವಲ್ಲ ಗಿಡ, ಅಥವಾ ನಾಗಬಾಲ, ಈ ಒಂದು ತೊಗಟೆ, ಈ ಗಿಡದ ತೊಗಟೆ ಬೇರು ಬಹಳ ಮುಖ್ಯ. ಹಾಗೆ ಹೂವು ಕಾಯಿ ಎಲ್ಲವೂ ಮುಖ್ಯನೇ, ಓಕೆನಾ? ಆದರೆ ಬೀಜ ಕಾಯಿ ಇವುಗಳನ್ನು ಹೆಚ್ಚಾಗಿ ಯೂಸ್ ಮಾಡಬೇಡಿ, ಅದು ತುಂಬ ಪವರ್ಫುಲ್ ಆಗಿರುತ್ತೆ ಬೀಜಗಳಲ್ಲಿ, ಓಕೆನಾ? ಈಗ ಆರೋಗ್ಯದ ಬಗ್ಗೆ ನಾನು ಹೇಳಿದೆ. ನರ್ವ್ ಸಿಸ್ಟಮ್, ಇಡೀ ನಮ್ಮ ಶರೀರದಲ್ಲಿ ನರಗಳು, ಪಾರ್ಶ್ವವಾಯು ಅಂದರೆ ನಿಮ್ಗೆ ಗೊತ್ತಲ್ಲ, ಸ್ಟ್ರೋಕ್ ಆಗುತ್ತೆ ಕೆಲವರಿಗೆ. ನಿಮ್ಗೆ ಗೊತ್ತಿದ್ದಲ್ಲ, ಸ್ಟ್ರೋಕ್ ಆಗುತ್ತಲ್ಲ, ಒಂದು ಕೈ, ಒಂದು ಕಾಲು, ಒಂದು ಬಾಯಿ ಹೋಗ್ಬಿಡುತ್ತೆ, ಹೋಗ್ಬಿಡುತ್ತೆ, ಸ್ಟ್ರೋಕ್. ಪಾರ್ಶ್ವವಾಯು, ಲಕ್ವ ಅಂತಾರೆ, ಲಕ್ವ. ಇದಕ್ಕೆ ಇದರ ಬೇರು, ತೊಗಟೆ ಇದೆಲ್ಲ ಹರಿದು ಅಥವಾ ಹಾಗೆ ಕುದಿಸಿ ಅವ್ರಿಗೆ ಕುಡಿಸಿದ್ರೆ ಒಳ್ಳೆಯದು. ಮತ್ತು ಅವರು ಕಾಲು ಕೈಗೆಲ್ಲ ಹಚ್ಚಿದ್ರೆ ಇದರ ಸೊಪ್ಪು ಹೂವು ಎಲ್ಲ ಹರಿದು ಎಳ್ಳೆಣ್ಣೆ ಬರುತ್ತಲ್ಲ, ಎಳ್ಳೆಣ್ಣೆನಲ್ಲಿ ಯೂಸ್ ಮಾಡಬೇಕು. ಎಳ್ಳೆಣ್ಣೆ ಕಾಯಿಸ್ಬಿಟ್ಟು ಆರಿಸ್ಬಿಟ್ಟು ಅದರಲ್ಲಿ ಹಚ್ಚಬೇಕು. ಒಳ್ಳೆ ಎಣ್ಣೆ ತಗೋಬೇಕು, ಕೆಮಿಕಲ್ದೆಲ್ಲ ತಗೋಬಾರ್ದು, ಓಕೆನಾ? ನರಗಳ ಸಿಸ್ಟಮ್, ಒಟ್ಟಾರೆ ನ್ಯೂರಾನ್ ಸಿಸ್ಟಮ್, ಮಾನಸಿಕ ರೋಗ, ತಲೆನೋವು, ಮಾನಸಿಕ ರೋಗ ಇವೆಲ್ಲ ಇದ್ದರೆ ಆ ಎಳ್ಳೆಣ್ಣೆಯಲ್ಲಿ ಇದರದ್ದು ಬೇರು, ತೊಗಟೆ, ಎಲೆ, ಹೂವು ಏನಾದರೂ ಸರಿ ಹರೀರಿ, ಎಳ್ಳೆಣ್ಣೆನಲ್ಲಿ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಳ್ಳಿ. ನರ್ವ್ ಸಿಸ್ಟಮ್ಗೆ ಅದು ನೆನಪಿಟ್ಕೊಳ್ಳಿ. ನರಗಳ ಪ್ರಾಬ್ಲಮ್ ಏನೇ ಇರಲಿ, ಕೆಲವರು ಏನೋ ಪಿತ್ತ ಆಯಿತು, ಸನ್ನೆ ಆಯಿತು, ಸೆಳು ಹಿಡ್ಕೊಬಿಡ್ತು, ನರಗಳೆಲ್ಲ ಸೆಳ್ಕೊಬಿಡ್ತು, ಹಿಂಗೆಲ್ಲ ಹೇಳ್ತಾರೆ. ಅದಕ್ಕೆಲ್ಲ ಸೂಕ್ತ ಇದು. ಹಚ್ಕೋಬೇಕು ಮೈಯೆಲ್ಲ ಎಣ್ಣೆ ಥರ. ಆ ಎಳ್ಳೆಣ್ಣೆನಲ್ಲಿ ಹಾಕಿ ಎಲ್ಲೆಲ್ಲಿ ನರಗಳ ಪ್ರಾಬ್ಲಮ್ ಇರುತ್ತೆ, ಯಾವಾಗ ಎಲ್ಲಿ ಜೋಮ್ ಬರುತ್ತೆ, ಎಲ್ಲಿ ಹಿಡ್ಕೊಳ್ಳುತ್ತೆ ಕಾಲುಗಳು, ಬೆರಳುಗಳು ಸೆಳ್ಕೊಳ್ಳುತ್ತೆ ಅಂತಿರಲ್ಲ, ಅದು ಇದು ಭಾಳ ತಂಪು, ಉಷ್ಣನೂ ಅಲ್ಲ, ಶೀತನೂ ಅಲ್ಲ, ಎಲ್ಲ ಕಾಲಕ್ಕೂ ಸೂಕ್ತ. ಗೊತ್ತಾಯ್ತಲ್ಲ? ಹಾಗೇ ಆಸ್ತಮಾ ಇರುತ್ತೆ. ಆಸ್ತಮಾ ಗೊತ್ತಲ್ಲ? ಆಸ್ತಮಾ ಅಂದರೆ ಉಸಿರಾಟದ ತೊಂದರೆ, ಮತ್ತೊಂದು ಇರುತ್ತೆ. ಇದು ಸಮತೋಲನವಾಗಿಡುತ್ತೆ, ಉಷ್ಣನೂ ಅಲ್ಲ, ಶೀತನೂ ಅಲ್ಲ, ಸಮತೋಲನವಾಗಿ. ಇದು ಎದೆಗೆಲ್ಲ ಹಚ್ಚಬೇಕು ಎಳ್ಳೆಣ್ಣೆಯಲ್ಲಿ.
ಈ ಬೇರು ತೊಗಟೆ ಎಲ್ಲ ಹರಿದು ಎಳ್ಳೆಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಚಬೇಕು. ಎದೆಗೆ, ಕೈ ಕಾಲಿಗೆ, ಕುತ್ತಿಗೆಗೆ, ಹಣೆಗೆ ಎಲ್ಲ ಕಡೆ ಹಚ್ಬೋದು. ನರ್ವ್ ಸಿಸ್ಟಮ್ ಒಟ್ಟಿನಲ್ಲಿ ನರಗಳು ಚಳಿಗಾಲದಲ್ಲಿ ತಡ್ಕೊಳಕ್ಕಾಗಲ್ಲ ನಾವು ಅಲ್ವಾ, ಸೆಳ್ಕೊತವೆ. ಆಮೇಲೆ ಕೆಲವ್ರಿಗೆ ಏನೇನೋ ಪ್ರಾಬ್ಲಮ್ ಇರುತ್ತೆ ನರಗಳ ಸಿಸ್ಟಮಲ್ಲಿ, ಪಾರ್ಶ್ವವಾಯು ಇರುತ್ತೆ. ಸರಿಯಾಗಿ ನಾವು ಬೆನ್ನ ಮೇಲೆಲ್ಲ ಇಟ್ಕೋಬೇಕು. ಈ ಕುಂಡಲಿನಿ ಸಾಧನೆಯಲ್ಲಿ ಮೂಲಾಧಾರ ಚಕ್ರದಿಂದ ಸಹಸ್ರಾರವರೆಗೂ ಕುಂಡಲಿನಿ ಹೇರಬೇಕಾದ್ರೆ ಹಿಡ, ಪಿಂಗಳ, ಸುಷುಮ್ನ ನಾಡಿಗಳು ನಮ್ಮ ಬೆನ್ನು ಮೂಳೆ ಏನು ಹಿಂದ್ಗಡೆ ಇದೆ ಅಲ್ಲಿ ನರ್ವ್ ಸಿಸ್ಟಮ್ ಎಲ್ಲ ಆಕ್ಟಿವ್, ಒಂದು ಒಳ್ಳೆ ಪ್ರಶಾಂತವಾಗಿ ಅದು ಮಹಾಬಲ ಪಡೆಯುತ್ತೆ, ಅತಿಬಲ ಮಹಾಬಲ ಪಡೆಯುತ್ತೆ. ಆದಿಶೇಷ ನಾಗರ ಸ್ವಾಮಿ ಆ ಒಂದು ದೈಹಿಕವಾಗಿ ಆ ಶಕ್ತಿ ವೃದ್ಧಿ ಆಗಬೇಕಾದ್ರೆ ಒಂದು ಗಿಡಮೂಲಿಕೆಯಿಂದ ಮಾತ್ರ ಸಾಧ್ಯ. ಗೊತ್ತಾಯ್ತಲ್ಲ. ನರ್ವ್ ಸಿಸ್ಟಮ್ ಒಟ್ಟಾರೆ ನ್ಯೂರಾನ್ ಸಿಸ್ಟಮ್, ನ್ಯೂರಾಲಜಿಸ್ಟ್ ಅಂತಿರಲ್ಲ ಡಾಕ್ಟ್ರುಗಳಿಗೆ, ಆ ಸಿಸ್ಟಮ್ ಇದು. ಗೊತ್ತಾಯ್ತಾ. ನರಗಳು ಒಟ್ಟಿನಲ್ಲಿ ಬುದ್ಧಿಮಟ್ಟ ಎಲ್ಲ ಹೆಚ್ಚುತ್ತೆ. ಮತ್ತು ಹೃದಯಕ್ಕೆ ನಾವು ಸಂತೋಷವಾಗಿ ಹ್ಯಾಪಿಯಾಗಿರ್ಬೇಕಲ್ಲ, ಎದೆ ಮೇಲೆಲ್ಲ ಹಾಕ್ಕೊಂಡ್ರೆ ಇದು ಹೃದಯಕ್ಕೆ ಒಳ್ಳೆ ಕೆಲಸ ಮಾಡುತ್ತೆ. ಅದಕ್ಕೆ ಕಷಾಯ ಮಾಡಿ ಸ್ವಲ್ಪ ಕುಡಿಬೇಕು, ಸ್ವಲ್ಪ ಯೂಸ್ ಮಾಡಿ, ಬೇರು ತೊಗಟೆ ಎಲ್ಲ. ಗೊತ್ತಾಯ್ತಲ್ಲ. ಈ ರೀತಿ ಇದು ದೈಹಿಕವಾಗಿ ಬಹಳ ಉತ್ತಮ ಇರುತ್ತೆ. ಆದರೆ ಪ್ರೆಗ್ನೆನ್ಸಿಗಳು, ಮಕ್ಕಳು, ಇವ್ರಿಗೆಲ್ಲ ನೀವು ಇದನ್ನು ಬಹಳ ಕಡಿಮೆ ಪ್ರಮಾಣದಲ್ಲಿ ಕೊಡ್ಬೋದು, ತೊಂದರೆ ಏನಿಲ್ಲ. ಇದೇನು ತೊಂದರೆ ಇಲ್ಲ, ಎಲ್ಲರೂ ಯೂಸ್ ಆಗುತ್ತೆ, ಆ ಥರ ಏನಿಲ್ಲ. ಓಕೆನಾ. ನರ್ವ್ ಸಿಸ್ಟಮ್ಗೆ ಇದು ಒಳ್ಳೆಯದು, ಆದರೆ ಕಡಿಮೆ ಪ್ರಮಾಣ ಅವ್ರಿಗೆಲ್ಲ. ಓಕೆನಾ. ಅನಂತರ ಇನ್ನು ದೈವಿ ವಿಚಾರಕ್ಕೆ ಬರೋಣ. ಯಂತ್ರ, ತಂತ್ರ, ಮಂತ್ರ ವಿಚಾರಕ್ಕೆ ಬಂದರೆ ನಾವು ಬುಧಗ್ರಹ ಗೊತ್ತಲ್ಲ, ಬುಧದೇವ ಸುಖಭೋಗಗಳಿಗೆ, ದಾಂಪತ್ಯ ಜೀವನಕ್ಕೆ ನೀವು ನಾಗದೇವತೆಗಳ ಆರಾಧಿಸ್ತೀರ. ಎಲ್ಲಿ? ನಾಗರಕಟ್ಟೆ, ಅಶ್ವತ್ಥಕಟ್ಟೆನ ಅಲ್ವಾ, ಆರಾಧಿಸಲ್ವ. ಆ ಬುಧ ಗ್ರಹ ಇದನ್ನಲ್ಲ, ಕುಮಾರಸ್ವಾಮಿ, ಗಣಪತಿ ಏನಿದ್ದಾರೆ, ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಪತಿ ಏನಿದ್ದಾರೆ, ಆ ಮಹಾನ್ ಶಕ್ತಿ ಏನಿದ್ದಾರೆ, ಹಾಗೆ ಶ್ರೀ ವೆಲ್ಲಿಮ ದೇವಸ್ಥಾನ ಮತ್ತು ಕುಮಾರಸ್ವಾಮಿ ಏನು ಶಕ್ತಿ ಇದ್ದಾರೆ, ಹಾಗೆ ಮೂಷಕರಾಜ್ ಮಯೂರ ದೇವತಾ ವಾಹನಗಳು ಎಲ್ಲ, ಹಾಗೆ ಸರ್ವ ದೇವತಾ ಗುರುಶಕ್ತಿ, ಮಾತಾಪಿತಾ ಪೂರ್ವಶಕ್ತಿ, ಹಾಗೆ ಹಿತೇಶ್ ಬಂದು ಹಿತಶಕ್ತಿ, ನಮ್ಮ ಪೂರ್ವಿಕರ ಶಕ್ತಿ ಅದರಲ್ಲಿ ಅಡಕವಾಗಿರುತ್ತೆ. ಯಾವುದು? ನಾಗಬಾಲ, ಶೇಷನಾಗ, ಅನಂತ ಪದ್ಮ, ಸುಬ್ರಹ್ಮಣ್ಯ, ಶಿರ, ಈ ಸಸಿ, ಆ ಬೇರು, ಕಾಯಿ, ತೊಗಟೆನಲ್ಲಿ ಅದನ್ನು ನಾವು ಸದುಪಯೋಗಪಡಿಸ್ಕೋಬೇಕು. ಹಂಗಾದರೆ ಮಂತ್ರ, ಬೀಜಾಕ್ಷರ ಮಂತ್ರ, ಆ ಬೇರು ಯಾವ ಬೇರು ಅದರಲ್ಲಿ ದಕ್ಷಿಣದ ಕಡೆ ಮುಖ ಮಾಡಿರುತ್ತೆ. ಯಾವ ಕಡೆ? ದಕ್ಷಿಣದ ಕಡೆ ಮುಖ ಮಾಡಿರುತ್ತೆ ಬೇರು. ಅದರ ಬೇರು ಅದು ದಕ್ಷಿಣದ ಕಡೆ ಮುಖ ಮಾಡಿರುತ್ತೆ ಬೇರು. ಅದನ್ನು ಕಟ್ ಮಾಡಿ ತರಬೇಕು. ಯಾವ ವಾರ? ಬುಧವಾರ ತರಬೇಕು. ಹಂಗಾರೆ ಮಂಗಳವಾರ ಹೋಗ್ಬಿಟ್ಟು ನೀವು ಆವಾಹನ ಕೊಡಬೇಕು. ಏನು ಆವಾಹನ ಕೊಡಬೇಕು? ಆ ಗಿಡಕ್ಕೆ ಓ ವೃಕ್ಷ ದೇವತಾ, ಯಕ್ಷ ಯಕ್ಷಿಣಿ, ಯಕ್ಷ, ರಕ್ಷ, ಮಹಾರಕ್ಷ, ನಾಗರಾಜ ರಕ್ಷ, ಈ ರೀತಿ ಹೇಳಿಬಿಟ್ಟು ಏನು ಮಾಡಬೇಕು? ಈ ಮಂತ್ರ ಹೇಳಿ ಆವಾಹನಕ್ಕೆ. ನಾನು ಹೇಳಿದೆ ನೋಡಿ, ಮಮ ಕಾರ್ಯ ಸಿದ್ಧಿಂ ಕುರುಕುರು ಸ್ವಾಹ. ಈ ಮಂತ್ರ ಹೇಳಿಬಿಟ್ಟು ಆವಾಹನ ಕೊಟ್ಬಿಟ್ಟು ಬರಬೇಕು. ಮೊದಲನೇ ದಿನ, ಆ ಹಿಂದಿನ ದಿನ ಈ ಮಂತ್ರ ಅಂದರೆ ಮೊದಲನೇ ದಿನ ಈ ಮಂತ್ರ ನೀವು ಆವಾಹನ ಕೊಡೋಕ್ಕೆ ಮಂತ್ರ. ಓಕೆನಾ? ಆವತ್ತು ಈ ಮಂತ್ರ ಹೇಳಿಬಿಟ್ಟು ಬಂದುಬಿಡಿ. ಮಾರನೇ ದಿನ ನೀವು ಹೋಗಿ ಏನು ಮಾಡಬೇಕು? ಆ ಬೇರು ಯಾವ ಕಡೆ ಇರಬೇಕು? ದಕ್ಷಿಣ ಕಡೆ ಇರಬೇಕು. ಅದನ್ನು ಕಟ್ ಮಾಡೋಕ್ಕೆ ಮುಂಚೆ ಈ ಮಂತ್ರ ಹೇಳಿ. ಈ ಮಂತ್ರ ಹೇಳಿಬಿಟ್ಟು ಕಟ್ ಮಾಡಬೇಕು. ಆದರೆ ಗಿಡದ ಹತ್ರ ಈ ಮಂತ್ರಗಳು ಕನಿಷ್ಠ 108 ಸಾರಿ ಹೇಳಲೇಬೇಕು. 108 ಸಾರಿ ಹೇಳಬೇಕು. ಓಕೆನಾ? ಈ ಮಂತ್ರ ಹೇಳಿಬಿಟ್ಟು ಕಟ್ ಮಾಡಿ ಬೇರನ್ನ. ಕಟ್ ಮಾಡಿದ್ದಾದಮೇಲೆ ಬೇರನ್ನ ಹಿಂದಕ್ಕೆ ನೋಡಬಾರ್ದು, ನೇರವಾಗಿ ಮನೆಗೆ ಬರಬೇಕು. ಆ ಮನೆ ಅಥವಾ ದೇವಸ್ಥಾನ, ನಿಮ್ಮ ಮಠ ಏನಿದೆ ಅಲ್ಲಿ ಬನ್ನಿ. ನೀವು ವಾಸ ಮಾಡೋ ಸ್ಥಳ ಅಲ್ಲಿಗೆ ಬನ್ನಿ. ಯಾರ ಹತ್ರ ಮಾತಾಡಬಾರ್ದು, ಹಿಂದಕ್ಕೆ ನೋಡಬಾರ್ದು, ಯಾರ ಹತ್ರ ಮಾತಾಡಬಾರ್ದು. ಮೂತಿಗೆ ಬಟ್ಟೆ ಕಟ್ಕೊಬಿಡಿ, ಟವಲ್ಗೆ ಏನೋ ಅಂತ. ಯಾರ ಹತ್ರ ಮಾತಾಡಬಾರ್ದು, ಮೌನ. ಓಕೆನಾ? ಬಂದ್ಬಿಡ್ಬೇಕು. ಹಿಂದಕ್ಕೆ ನೋಡಬಾರ್ದು. ಮನೆ ಹತ್ರ ಬಂದು ಬೇರನ್ನ ತೊಳೆದು ಸ್ವಲ್ಪ ಒಣಗಿಸಿ, ನೀಟಾಗಿ ಶುದ್ಧವಾಗಿ ತೊಳೆದು ಒಣಗಿಸಿ, ಆಮೇಲೆ ಒಂದು ಕೇಸರಿ ಅರಿಶಿನ ಕಲರ್ ಬಟ್ಟೆಯಲ್ಲಿ ಸುತ್ತಿ ದೇವ್ರ ಮನೇಲಿ ನೀವೆಲ್ಲಿ ಇಡ್ತೀರ ಅಲ್ಲಿಡಿ. ಓಕೆನಾ? ಈಗ ಪ್ರೋಸೆಸ್ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ಅದಕ್ಕೆ ಒಂದು ಬೀಜಾಕ್ಷರ ಮಂತ್ರ ಬೇಕಲ್ವ ನಿಮಗೆ.
ಏನು ಬೀಜಾಕ್ಷರ ಮಂತ್ರ? ನಾಗದೇವತೆ, ಸುಬ್ರಹ್ಮಣ್ಯ, ಗಣಪತಿ, ಹಾಗೆ ಅನಂತ ಪದ್ಮತೆ, ಅನಂತ ಲಕ್ಷ್ಮಿ ಇವ್ರದ್ದು ಬೀಜಾಕ್ಷರ ಮಂತ್ರ. ಶ್ರೀಮನ್ನಾರಾಯಣ. ಓಕೆನಾ? ಹಾಗೆ ಅದರಲ್ಲಿ ಮುಖ್ಯವಾಗಿ ಬ್ರಾಹ್ಮಿ ಶಕ್ತಿ ಮಂತ್ರನೂ ಇರುತ್ತೆ, ಬ್ರಹ್ಮಾಜಿ ಮಂತ್ರ ಇರುತ್ತೆ, ಸೃಷ್ಟಿಕರ್ತ ಆತ. ಗೊತ್ತಾಯ್ತಲ್ಲ? ಹಾಗೆ ಧನ್ವಂತರಿ, ಅಶ್ವಿನಿ ಕುಮಾರ ಇವ್ರ ಮಂತ್ರನೂ ಇದರಲ್ಲಿ ಇರುತ್ತೆ. ಒಂದು ಸಾರಿ ನೋಡ್ಕೊಬಿಡಿ. ಎಲ್ಲ ಒಟ್ಟಾರೆ ಶಿವಶಕ್ತಿಯಿಂದ. ಓಕೆನಾ? ಈ ಮಂತ್ರವನ್ನು ನೀವು ಡೈಲಿ ಬೆಳಗ್ಗೆ ನಿಮ್ಗೆ ಯಾವ ಟೈಮ್ಗೆ ಅಡ್ಜಸ್ಟ್ ಆಗುತ್ತೆ ಆ ಟೈಮ್ಗೆ ಪಠನೆ ಮಾಡಬೇಕು. ಎಷ್ಟು ಸಾರಿ? ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಕೂತ್ಕೋಬೇಕು, ಕದಲಬಾರ್ದು. ನೋಡಿಕೊಂಡು ಬುಕ್ಕದಲ್ಲಿ ಬರೆದಿರ್ತೀರ, ನೋಡಿಕೊಂಡು ಪಠನೆ ಮಾಡಿ, 10 ನಿಮಿಷ ಕೂತ್ಕೊಳ್ಳಿ. ಬೆಳಗ್ಗೆ ಒಂದು ಟೈಮ್, ಯಾವುದೋ ಒಂದು ಟೈಮ್, ಬೆಳಗ್ಗೆ 7 ಗಂಟೆಗೋ 8 ಗಂಟೆಗೋ ಇಲ್ಲ 5 ಗಂಟೆಗೋ 6 ಗಂಟೆಗೋ 7 ಗಂಟೆಗೆ 8 ಗಂಟೆಗೋ ನಿಮ್ಗೆ ಇಷ್ಟ ಬಂದಾಗ ಎಚ್ಚರಿಕೆಗೊಂಡು ನೀವು ಮುಖ ಗೀಕ ಪೇಸ್ಟ್ ಎಲ್ಲ ಮಾಡಿ ಊದ್ಕಡ್ಡಿ ಎಲ್ಲ ಹಚ್ಚಿ ದೇವ್ರ ಮನೆ ಹತ್ರ ಎಲ್ಲ ಪ್ರಶಾಂತ ಜಾಗದಲ್ಲಿ ಊದ್ಕಡ್ಡಿ ಹಚ್ಚಲೇಬೇಕು, ಕಂಪಲ್ಸರಿ, ನೆನ್ಪಿಟ್ಕೊಳ್ಳಿ. ಆಮೇಲೆ ನಿಮ್ಮಿಷ್ಟ ಕರ್ಪೂರ ಹಚ್ತಿರೋ, ಹೂವು ಹಾಕ್ತಿರೋ, ಇನ್ನೇನೋ ಮಾಡ್ತೀರೋ, ಅದೆಲ್ಲ ನಿಮ್ಮಿಷ್ಟ. ಊದ್ಕಡ್ಡಿ ಅಂತೂ ಕಂಪಲ್ಸರಿ ಹಚ್ಚಬೇಕು. ಒಳ್ಳೆ ಸೆಂಟ್ ಇರಬೇಕು. ಯಾವುದೋ ಬರೀ ಹೊಗೆ ಬರುತ್ತೆ, ಸೆಂಟ್ ಇಲ್ಲ ಅಂಥದ್ದೆಲ್ಲ ಹಚ್ಚೋಂಗಿಲ್ಲ. ಓಕೆನಾ? ಸೆಂಟ್ ಇರೋದು ಹಚ್ಚಿ ಕೂತ್ಕೊಳ್ಳಿ. ಈ ಮಂತ್ರನ 10 ನಿಮಿಷ ಹೇಳ್ಕೊಳ್ಳಿ. ಎಷ್ಟು ನಿಮಿಷ? 10 ನಿಮಿಷ ಹೇಳ್ಕೊಳ್ಳಿ. ಆನಂತರ 11 ಗಂಟೆಗೆ ಒಂದು ಸಾರಿ, 12 ಗಂಟೆಗೆ ಒಂದು ಸಾರಿ ಹೇಳ್ಕೊಳ್ಳಿ. ಆಮೇಲೆ ಮತ್ತೆ 2:15 ಒಂದು ಸಾರಿ ಕೂತ್ಕೊಳ್ಳಿ, ಹೇಳ್ಕೊಳ್ಳಿ. ಮತ್ತು 5:15 ಒಂದು ಸಾರಿ ಕೂತ್ಕೊಳ್ಳಿ, ಹೇಳ್ಕೊಳ್ಳಿ. ಮತ್ತು ರಾತ್ರಿ 8:15 ಒಂದು ಸಾರಿ ಕೂತ್ಕೊಳ್ಳಿ, ಹೇಳ್ಕೊಳ್ಳಿ. ಮತ್ತು ಮಲಗೋ ಒಂದು 10:00 ಹೇಳ್ಕೊಳ್ಳಿ ರಾತ್ರಿ. ಈ ರೀತಿ ದಿನಕ್ಕೆ 5 ಸಾರಿ 10 ನಿಮಿಷ ಕೂತ್ಕೊಂಡ್ರೆ 1000 ಜಪ ಆಗುತ್ತೆ. ಈ ರೀತಿ ನೀವು 21 ಡೇಸ್ ಮಾಡಬೇಕು. 21 ದಿನ ಮಾಡಬೇಕು, 21 ಡೇಸ್. ಇದು ಗಣಪತಿಗೆ ತುಂಬ ಇಷ್ಟ. ಹಾಗೆ ಪ್ರತಿ ಬುಧವಾರ ನೈವೇದ್ಯ ಮಾಡಬೇಕು. ಕಡುಬಾದರೂ ಮಾಡಿ, ಪಾಯಸ ಆದರೂ ಮಾಡಿ, ಒಟ್ಟಿನಲ್ಲಿ ಸ್ವೀಟ್ ಮಾಡಬೇಕು. ಓಕೆನಾ? ಪ್ರತಿ ಬುಧವಾರ 3 ವಾರ ಅಷ್ಟೇ, ಇನ್ನೇನು ಜಾಸ್ತಿ ಇಲ್ಲ, 21 ದಿನ. ಆಮೇಲೆ 21 ದಿನ ಆದಮೇಲೆ ನಿಮಗೆ ಈ ಮಂತ್ರ ಸಿದ್ಧಿ ಆಗಿರುತ್ತೆ. ಆಮೇಲೆ ದಿನ 108 ಸಾರಿ ಹೇಳ್ಕೊಂಡ್ರೆ ಸಾಕು. ದಿನ 108 ಸಾರಿ ಹೇಳ್ಕೊಂಡ್ರೆ ಸಾಕು. ಒಂದು ಸಾರಿ ಕೂತ್ಕೊಂಡಾಗ 21 ಸಾರಿ ಹೇಳಿ ಸಾಕು. ಆಮೇಲೆ ಈ ಬೇರುಗಳಿರುತ್ತಲ್ಲ, ಅದನ್ನು ನಿಮ್ಮ ಹತ್ರ ಯಾರನ್ನ ಕಷ್ಟ ಅಂತ ಬರ್ತಾರೆ, ಅದಕ್ಕೆ ನೀವು ಮೊದಲೇ ರೆಡಿ ಮಾಡಿಕೊಳ್ಳಿ. ಯಾವುದು? ಗ್ರಹಣ ಟೈಮ್ಗಳಲ್ಲಿ 108 ಸಾರಿ, ಅದಕ್ಕಿಂತ ಹೆಚ್ಚಾಗಿ ಈ ಮಂತ್ರವನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ಅಮಾವಾಸ್ಯೆ ಟೈಮ್ಗಳು, ಪೌರ್ಣಮಿ ಟೈಮ್ಗಳು, ಭಾನುವಾರ, ಬುಧವಾರ ಶ್ರೇಷ್ಠ. ವಾರಕ್ಕೊಂದು ಸಾರಿ ಬುಧವಾರ ಶ್ರೇಷ್ಠ. ಆ ದಿನ ಹೆಚ್ಚಾಗಿ ನೀವು ಆರಾಧಿಸ್ಬೇಕು. 3 ವಾರ ನೈವೇದ್ಯ. ಓಕೆನಾ? ಆಮೇಲೆ ನೀವು ಪ್ರತಿ ವಾರನೂ ನೈವೇದ್ಯ ಮಾಡ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಒಟ್ಟಿನಲ್ಲಿ ಬುಧವಾರ ಶ್ರೇಷ್ಠ. ನೀವು ಯಾರಿಗಾದ್ರೂ ತಾಯ್ತಾ ಕೊಡ್ಬೇಕಾರೆ, ಇದೆಲ್ಲ ಕೊಡ್ಬೇಕಾರೆ ಬುಧವಾರ ಅವ್ರನ್ನ ಕರೀರಿ. ಬುಧವಾರ ಕರೆದು ಅವ್ರ ಹತ್ರ ದಕ್ಷಿಣೆ ತಗೊಳ್ಳಿ. ಅವರೆಷ್ಟು ಕೊಟ್ಟರೆ ಅಷ್ಟು ದಕ್ಷಿಣೆ ತಗೊಳ್ಳಿ. ಅವ್ರಿಗೆ ತಾಯ್ತಾ ಕೊಡಿ. ಯಾರ್ಯಾರಿಗೆ ತಾಯ್ತಾ ಕೊಡ್ಬೇಕು ನೀವು? ಮಕ್ಕಳು ಆಗದೆ ಇರೋರಿಗೆ, ಬಂಜತನ ಇರೋರಿಗೆ, ಗಂಡಸರಾಗಲಿ ಹೆಂಗಸರಾಗಲಿ. ಇದು 1ನೇದು. 2ನೇದು, ಒಂದು ವೇಳೆ ಸಂತಾನಹೀನತೆ, ಅವರಲ್ಲಿ ಶಕ್ತಿ ಕೊಂದಿರ್ತದೆ, ಹೆಣ್ಣು ಗಂಡು, ಅವ್ರಿಗೆ ಯೂಸ್ ಆಗುತ್ತೆ. ಓಕೆನಾ? 3ನೇದು ಪಾರ್ಶ್ವವಾಯು. ಅದು 2ನೇದು ಪಾರ್ಶ್ವವಾಯು ಅಂದರೆ ಲಕ್ವ ಹೊಡಿತಲ್ಲ, ಸ್ಟ್ರೋಕು, ಅವ್ರಿಗೆ. 3ನೇದು ಆಸ್ತಮಾ, ಅವರು ಪೀಡಿತರಿರ್ತಾರಲ್ಲ ಆಸ್ತಮಾ, ಅವ್ರಿಗೆ. ಮತ್ತು ಹೃದಯ ಪ್ರಾಬ್ಲಮ್ ಇರೋರಿಗೆ 4ನೇದಾಗಿ. ಕಾಲುಗಳು ನೋವು, ಕಾಲುಗಳಲ್ಲಿ ನರ್ವ್ ಸಿಸ್ಟಮ್ ನೋವು, ಕೀಲುಗಳಲ್ಲಿ ಹಿಡ್ಕೊಬಿಟ್ಟಿದೆ, ಅಲ್ಲಿ ಹಿಡ್ಕೊಬಿಟ್ಟಿದೆ, ಇಲ್ಲಿ ಹಿಡ್ಕೊಬಿಟ್ಟಿದೆ, ಅಲ್ಲಿ ಶಾಳ್ಕೊಬಿಟ್ಟಿದೆ, ಇಲ್ಲಿ ಸಿಗೋಬಿಟ್ಟು ಬರ್ತಾರಲ್ಲ ಅವ್ರಿಗೆ. ಒಟ್ಟಾರೆ ನರ್ವ್ ಸಿಸ್ಟಮ್ಗೆ ಒಳ್ಳೆ ಹುಮ್ಮಸ್ಸು ಇರುತ್ತೆ. ದಾಂಪತ್ಯ ಜೀವನಕ್ಕಿದು ಸೂಕ್ತ. ಓಕೆನಾ? ಅದಕ್ಕೆ ಅವ್ರಿಗೆ ಈ ತೊಗಟೆ ಬೇರು ಪುಡಿ ಕೊಡಿ. ಓಕೆ? ಇದು ನೆಕ್ಸ್ಟ್ ಏನಪ್ಪ ಅಂದರೆ, ಈ ಮಂತ್ರವನ್ನು ನೀವು 21 ಸಾರಿ ಹೇಳಿ ಅವ್ರಿಗೆ ಕೊಡಬೇಕು. ಅವ್ರಿಗೆ ಕೊಡುವಾಗ 21 ಸಾರಿ ಹೇಳಿ ಆ ತಾಯ್ತವನ್ನು ಕೊಡಬೇಕು. ದಕ್ಷಿಣೆ ಕಂಪಲ್ಸರಿ ತೊಗೋಬೇಕು. ಅವ್ರು ಎಷ್ಟು ಕೊಟ್ಟರೆ ಅಷ್ಟು. ಓಕೆನಾ? ಇದು ಇಲ್ಲ ಕೊರಿಯರಲ್ಲಿ ಕಳಿಸ್ತೀರಾ ಕಳಿಸಿ, ಅವ್ರಿಗೆ ಪೋಸ್ಟಲ್ಲಿ ಕಳಿಸ್ತೀರಾ ಕಳಿಸಿ, ಅದೆಲ್ಲ ಕಳಿಸ್ಬೋದು. ಆದರೆ ಬುಧವಾರನೇ ನೀವು ಅವ್ರಿಗೆ ಕೊಟ್ಟರೆ ಒಳ್ಳೆಯದು. ಓಕೆನಾ? ಇದಿಷ್ಟ ಆಯಿತು. ಈಗ ಮಂತ್ರ ಪಠನೆ ಮಾಡೋದು ಹೇಳ್ಕೊಟ್ಟಿದ್ದೀನಿ, ಅದು ಹೆಂಗೆ ಕಿತ್ಕೊಂಬರೋದು ಹೇಳ್ಕೊಟ್ಟಿದ್ದೀನಿ. ಮತ್ತು ಕಿತ್ಕೊಂಡು ಬರೋವಾಗ ಏನು ಮಂತ್ರ ಹೇಳಬೇಕು, ಅದಕ್ಕೆ ಹಿಂದಿನ ದಿನ ಹೇಳಬೇಕು, ಎಲ್ಲ ಹೇಳಿ ಮಂತ್ರ ಕೊಟ್ಟಿದ್ದೀನಿ, ನೋಡ್ಕೋಬೋದು ನೀವು. ಓಕೆನಾ? ಇಷ್ಟ ಆಯಿತು. ಇಷ್ಟು ಮಾಡ್ಕೊಳ್ಳಿ. ಆದರೆ ನೀವು ಯಾವ ಫೋಟೋ ಇಟ್ಕೋಬೇಕು ಅಂದರೆ, ಗಣಪತಿದು ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಗೆ ಚಿಂತಾರ ವಿದ್ಯಾ ಮಹಾಗಣಪತಿ ಮೂಷಕರಾಜ್ ಇವ್ರದ್ದು ಫೋಟೋ ಇಟ್ಕೊಳ್ಳಿ. ನೆಕ್ಸ್ಟು ಶ್ರೀ ವೆಲ್ಲಿಮಠ ದೇವಸ್ಥಾನ ಮತ್ತು ಕುಮಾರಸ್ವಾಮಿ, ಆ ಕುಮಾರಸ್ವಾಮಿ ಅವ್ರದ್ದು ಇಟ್ಕೊಳ್ಳಿ. ಆಮೇಲೆ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭಸ್ವಾಮಿ ಅವ್ರದ್ದು ಇಟ್ಕೊಳ್ಳಿ. ಗೊತ್ತಾಯ್ತಲ್ಲ? ಈ ರೀತಿ ಇಟ್ಕೋಬೋದು. ಹಾಗೆ ನೀವು ಸರಸ್ವತಿದು ಇಟ್ಕೋಬೋದು, ಶಿವಶಕ್ತಿ ಇಟ್ಕೋಬೋದು, ತೊಂದರೆ ಇಲ್ಲ. ಮೈನು ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ
ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕೆ ಚಿಂತಾರ ವಿದ್ಯಾಮಹಾಗಣಪತಿ ಶ್ರೀ ವೆಳ್ಳಿಮಠ ದೇವಸ್ಥಾನ ಕುಮಾರಸ್ವಾಮಿ ಆದಿಶೇಷ ಒಟ್ಟಾರೆ ನಾಗರಾಜ ಸ್ವಾಮಿಗೆ ಸಂಬಂಧಪಟ್ಟಿದ್ದು. ಗ್ರಹ ಬಂದು ಬುಧ ಗ್ರಹ, ನೆನ್ಪಿಟ್ಕೊಳ್ಳಿ. ಗ್ರಹ ಯಾವುದು ನಿಮಗೆ? ಬುಧ ಗ್ರಹ ಹೆಚ್ಚಿನ ಶಕ್ತಿಶಾಲಿ. ಮರ್ಕುರಿ ಪಾದರಸ, ಓಕೆನಾ. ಒಟ್ಟಾರೆ ನರ್ವ್ ಸಿಸ್ಟಮ್ ನಮ್ಮ ಕರೆಕ್ಟಾಗಿದ್ದರೆ ಜೀವನದಲ್ಲಿ ಬೋಲ್ಟ್ ನೆಟ್ ಕರೆಕ್ಟಾಗಿದ್ದಂಗೆ. ಇಲ್ಲಾಂದ್ರೆ ಲೂಸ್ ಅಂತಾರೆ ಅಲ್ವಾ? ಯಾಕೆ? ಮಾತಾಡೋಕ್ಕೆ ಬರೋಲ್ಲ, ಹೆಂಗೆಂಗೋ ಮಾತಾಡ್ತಾರೆ, ಎಮೋಷ್ನಲ್ ಹೆಂಗೆ ಹೋಗ್ತಾರೆ, ಫುಲ್ ಎಮೋಷ್ನಲ್ ಆಗಿರ್ತಾರೆ. ಅವ್ರು ಏನು ಮಾಡ್ತಾರೆ? ಮಾತು ಕರೆಕ್ಟಾಗಿರಲ್ಲ, ಕೈಗಳು ಕರೆಕ್ಟಾಗಿಲ್ಲ, ಎಲ್ಲ ಶೆಳವ್ರಾಗ ಅಂತಾರೆ. ಕೆಲವರು ಬೈತಾರೆ, ಏನೋ ಶೆಳವ್ರಾಗ, ಏನೋ ನಿನಗೆ, ಏನೋ ಲೂಸ್ ಏನೋ ನೀನು ಅಂತಾರೆ. ಯಾಕೆ? ನರ್ವ್ ಸಿಸ್ಟಮ್ ಕರೆಕ್ಟಾಗಿಲ್ಲ. ನೋಡ್ರಿ, ಒಂದು ಮಾತು ಹೇಳ್ತೀನಿ ಕೇಳಿ. ಈ ಜಗತ್ತಿನಲ್ಲಿ ನೀವು ಮೊದಲು ಯೋಗ ಯಾವುದೇ ಧ್ಯಾನಕ್ಕಾಗಲಿ ಯಾವುದಕ್ಕಾಗಲಿ ಕೂರೋದಾದರೆ ಕನಿಷ್ಠ ಯಾವಾಗ ನೀವು 1.5 ಅವರ್ ಕೂರ್ತೀರಿ, ಒಂದೇ ಸತತವಾಗಿ ಅಭ್ಯಾಸ ಮಾಡಿ ಮೊದಲು 2 ನಿಮಿಷ ಅಭ್ಯಾಸ, ಒಂದು ಸಾರಿ ಕೂತ್ಕೊಂಡ್ರೆ 2 ನಿಮಿಷ ಅಷ್ಟೇ ಸಾಕು, 1 ವಾರ. ಆಮೇಲೆ 2ನೇ ವಾರದಲ್ಲಿ 5 ನಿಮಿಷ ಕೂರ್ರಿ, 3ನೇ ವಾರದಲ್ಲಿ 10 ನಿಮಿಷ ಕೂರ್ರಿ, 4ನೇ ವಾರದಲ್ಲಿ 15 ನಿಮಿಷ ಕೂರ್ರಿ, 5ನೇ ವಾರದಲ್ಲಿ 25 ನಿಮಿಷ 20 ನಿಮಿಷ ಕೂರ್ರಿ, 6ನೇ ವಾರ 25, 7ನೇ ವಾರ 30 ನಿಮಿಷ ಕೂರ್ರಿ. ಅರ್ಧ ಗಂಟೆ ನೀವು ಕೂತ್ಬಿಟ್ರೆ ಅಷ್ಟೊತ್ತಿಗೆ ನಿಮ್ಮ ಕಾಲುಗಳು ಮೈ ಕೈ ಎಲ್ಲ ನೋವು ಬಂದುಬಿಡುತ್ತೆ, ಇರೋಕ್ಕಾಗಲ್ಲ, ಓಡಾಡೋಕ್ಕೋಗಲ್ಲ, ಆ ಕಡೆ ಕುತ್ತಿಗೆ ತಿರ್ಸೋಕ್ಕಾಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ಆದರೂ ಪರವಾಗಿಲ್ಲ, ಅಭ್ಯಾಸ ಮಾಡಿ. ಆದರೆ ಯಾವಾಗ ನೀವು 1.5 ಗಂಟೆ ಸತತವಾಗಿ ಕೂರ್ತೀರಿ, ಆವಾಗ ಇಡೀ ನಿಮ್ಮ ಶರೀರ ದಿವ್ಯ ಶರೀರ ಆಗುತ್ತೆ. ದಿವ್ಯ ಶಕ್ತಿ ಅಂದರೆ ದೇವರ ಶರೀರ, ದೇವತೆಗಳ ಶರೀರ ಆಗುತ್ತೆ. ಆವಾಗ ನರ್ವ್ ಸಿಸ್ಟಮ್ಮು ನಿಮ್ಮ ಕಂಟ್ರೋಲ್ ಬರುತ್ತೆ. ಯಾವಾಗ ನರ್ವ್ ಸಿಸ್ಟಮ್ ನಿಮ್ಮ ಕಂಟ್ರೋಲ್ ಬರುತ್ತೆ, ಆವಾಗ ನೀವು ಏನೇ ಆಲೋಚನೆ ಮಾಡಿದ್ರು ಅದು ಕರೆಕ್ಟಾಗಿರುತ್ತೆ. ನೀವೇನೇ ಆಜ್ಞೆ ಮಾಡಿದ್ರು ಬೇರೆಯವ್ರಿಗೆ, ಅವ್ರು ನಿಮ್ಮ ಮಾತು ಕೇಳ್ತಾರೆ, ವಶ ಆಗ್ತಾರೆ. ಇಡೀ ಜಗತ್ತೇ, ಗ್ರಹಗಳು, ತಾರೆಗಳು, ನಕ್ಷತ್ರಗಳು, ಗಿಡ ಮರ ಬಳ್ಳಿಗಳು ಎಲ್ಲವೂ ನಿಮ್ಮ ವಶ ಆಗುತ್ತೆ. ಅಂದರೆ ನಿಮ್ಮ ನರಗಳು, ನಿಮ್ಮ 3ನೇ ಕಣ್ಣಿಂದ ಮೆಸೇಜ್ ಹೋಗಲಿಕ್ಕೆ ನಿಮ್ಮ ನರ್ವ್ ಸಿಸ್ಟಮ್ ಕರೆಕ್ಟಾಗಿರಬೇಕು. ನರ್ವ್ ಸಿಸ್ಟಮ್ ಅಂದರೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ಕು ಅಥವಾ ಬಯೋ ಎನರ್ಜಿ ಅಂತೀವಿ ಇದನ್ನು, ಗೊತ್ತಾಯ್ತಲ್ಲ. ಒಂದು ಎನರ್ಜಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಬಯೋ ಎನರ್ಜಿ ಸಿಗ್ನಲ್ಸ್ ಹೋಗಬೇಕಾದ್ರೆ, ನ್ಯೂಟ್ರನ್ನ ಸಿಗ್ನಲ್ ಹೋಗಬೇಕಾದ್ರೆ ನಿಮ್ಮ ಶರೀರದಿಂದ ನಿಮ್ಮ ನರ್ವ್ ಸಿಸ್ಟಮ್ ಕರೆಕ್ಟಾಗಿರಬೇಕು. ಆ ನರ್ವ್ ಸಿಸ್ಟಮ್ ಕರೆಕ್ಟಾಗಿದ್ದರೆ ನಿಮ್ಮ ಮಾತು ಕರೆಕ್ಟಾಗಿರುತ್ತೆ, ನಿಮ್ಮ ಆಲೋಚನೆ ಕರೆಕ್ಟಾಗಿರುತ್ತೆ, ನೀವು ಮಾಡೋ ಆಕ್ಟಿವಿಟಿ ಮೋಟಿವೇಶನ್ ಕರೆಕ್ಟಾಗಿರುತ್ತೆ, ನಡವಳಿಕೆ ಕರೆಕ್ಟಾಗಿರುತ್ತೆ. ನೀವೇನು ಆಲೋಚನೆ ಮಾಡಿದ್ರೆ ಅದು ಮೆಸೇಜ್ಗಳ ಮೂಲಕ ತಲುಪುತ್ತೆ. ಯಾವ ದೇವತೆಗಳು ಬೇಕೋ, ಯಾವ ಶಕ್ತಿಗಳು ಬೇಕೋ ಎಲ್ಲದಕ್ಕೂ ತಲುಪುತ್ತೆ. ನೀವೇನು ಆಜ್ಞೆ ಮಾಡ್ತೀರ ಅದನ್ನು ಈ ಪ್ರಕೃತಿ ಫಾಲೋ ಮಾಡುತ್ತೆ. ಇಡೀ ಜಗತ್ತು ನಿಮ್ಮ ವಶ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಪ್ರಾಣಶಕ್ತಿ ನಿಮ್ಮ ವಶ ಆಗುತ್ತೆ. ಈಗ ಅರ್ಥ ಆಯ್ತು ಹೇಳಿದ್ದು? ಅಷ್ಟು ಪವರ್ಫುಲ್ ಇರುತ್ತೆ. ಇದಕ್ಕೆ ಅತಿಬಲ ಅಂತ ಕೆಲವರು ಕರೀತಾರೆ, ಮಹಾಬಲ ಅಂತ ಕರೀತಾರೆ, ಸುದರ್ಶನ ಚಕ್ರ ಗಿಡಮೂಲಿಕೆ ಅಂತ ಕರೀತಾರೆ. ನೋಡ್ದಾ, ಗಿಡಮೂಲಿಕೆಗಳು ಅಷ್ಟೊಂದು ಪವರ್ಫುಲ್ ಇರ್ತದೆ. ಓಕೆ, ಇದರ ಬೇರೆ ಎಲ್ಲ ತಂದು ಮನೇಲಿ ಪೂಜೆ ಮಾಡಿರಿ, ಕಾಯಿ ಪೂಜೆ ಮಾಡಿರಿ. ಬೇರೆಯವರಿಗೆ ತಾಯ್ತನಲ್ಲೇ ರೆಡಿ ಮಾಡ್ಕೊಳ್ಳಿ. ತಾಯ್ದ ಹೇಳ್ಕೊಟ್ಟಿದ್ದೀನಿ ಈಗಾಗಲೇ ಎಷ್ಟೋ ಸಾರಿ. ಗ್ರಂಥಿಗೆ ಅಂಗಡಿಯಲ್ಲಿ ತಾಯ್ತಗಳು ಪೇಪರ್ ಸಿಗುತ್ತೆ, ತಗೊಂಡು ಬನ್ನಿ, ಮನೆಗಳು ಮಾಡಿ ಅದರಲ್ಲಿ ಎಷ್ಟು ಬೀಜಾಕ್ಷರ ಕೂರಿಸ್ಬೇಕು ಮನೆಗಳಲ್ಲಿ ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಎಷ್ಟು ಬೀಜಾಕ್ಷರ ಕೊಡ್ಬೇಕಂತ. ನೀವು ನಮ್ಮ ಹತ್ರ ದೀಕ್ಷೆ ತಗೋಬೇಕು, ಏನೋ ಉಪದೇಶ ತಗೋಬೇಕು, ಮಂತ್ರ, ಅದು ಸಪ್ರೇಟಾಗಿ. ಆವಾಗ ತಾಯ್ತ ಮಾಡೋದು ಹೆಂಗೆ ಅಂತ ಇಲ್ಲಿ ಕಲಿಬೋದು ಆನ್ಲೈನ್ ಕ್ಲಾಸಸ್ಸಲ್ಲಿ, ಗೊತ್ತಾಯ್ತಲ್ಲ. ಆದರೂ ನಿಮಗೆ ನಾನು ಕೊಡ್ತೀನಿ ಬೀಜಾಕ್ಷರ ಮಂತ್ರ. ಇದನ್ನು ತಾಯ್ತದೊಳಗೆ ಬರೆದಾಕಬೇಕು, ತಾಯ್ತದೊಳಗೆ ಇಡಬೇಕು ಈ ಅಕ್ಷರಗಳನ್ನು. ಈ ರೀತಿ ಮನೆಗಳು ಮಾಡ್ಕೊಳ್ಳಿ, ಎಷ್ಟು ಮನೆ ಇದೆ ಅಷ್ಟು ಮನೆ ಮಾಡ್ಕೊಳ್ಳಿ, ಎಷ್ಟು ಅಕ್ಷರ ಇದೆ ಅಷ್ಟು ಬರ್ಕೊಳ್ಳಿ. ಇದನ್ನು ತಾಯ್ತದೊಳಗೆ ನೀಟಾಗಿ ಸುತ್ತಬಿಟ್ಟು ಹಾಕಿ. ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ನೀವೇ ಮಾಡ್ಕೋಬೋದು, ಓಕೆನಾ. ನೀವೇ ಮಾಡ್ಕೋಬೋದು. ಇದನ್ನು ಹಾಕಿ ಕೊಡಿ ತಾಯ್ತನ. ಇದಕ್ಕೆ ನೀವು ರೆಡ್ ಕಲರ್ ದಾರ ಕಟ್ಟಿ, ರೆಡ್ಡು ಬ್ಲ್ಯಾಕ್ ಬರುತ್ತೆ, ಓಕೆನಾ. ಇಷ್ಟು ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗಲಿ. ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀವಿ. ಎಲ್ಲರೂ ಒಳ್ಳೇದಾಗಲಿ. ಏನೇನು ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಅಥವಾ ವಾಟ್ಸಪ್ಪಲ್ಲಿ ನನಗೆ ಕನೆಕ್ಟ್ ಆಗಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಸೇರ್ಕೊಳ್ಳಿ. ಗುರುದಕ್ಷಿಣೆ ಹಾಕಿ ಆನ್ಲೈನ್ ಕ್ಲಾಸಸ್ ಸೇರ್ಕೊಳ್ಳಿ ಒಂದಷ್ಟು, ಓಕೆನಾ. ಕಲೀರಿ. 3-3.5 ತಿಂಗಳು ಕ್ಲಾಸಸ್ ಇರುತ್ತೆ. ಕುಂಡಲಿನಿ ಸಾಧನೆ, ಯೋಗ ಸಾಧನೆ, ಸಪ್ತಚಕ್ರಗಳ ಸಾಧನೆ ಇರುತ್ತೆ 3.5 ತಿಂಗಳು. ಹಾಗೆ ಜ್ಯೋತಿಷ್ಯ ಶಾಸ್ತ್ರ, ತಾಂಡೂಲ ಶಾಸ್ತ್ರ, ಪ್ರಶ್ನೆಶಾಸ್ತ್ರ ಇರುತ್ತೆ, ಅದು 1.5 ತಿಂಗಳಿರುತ್ತೆ. ಹಾಗೆ ಯಂತ್ರ ತಂತ್ರ ಮಂತ್ರ ಇವೆಲ್ಲ ಬರೆಯೋದು, ಹಾಗೆ ಅಭಿಷೇಕ ಪೂಜೆ ಹೋಮ ಮಾಡೋದು, ಇವೆಲ್ಲ ಇಲ್ಲಿ ಕಲಿಬೋದು ನೀವು. ಗುರುದಕ್ಷಿಣೆ ಹಾಕಿ. ಓನ್ಲಿ ವೆಜಿಟೇರಿಯನ್, ಸಸ್ಯಾಹಾರಿಗಳಾಗಿರಬೇಕು, ಓಕೆನಾ. ಒಳ್ಳೆಯದಾಗಲಿ ನಿಮಗೆ. ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ. ನಿಮ್ಮ ಸಹಕಾರ ಇದ್ದರೆ ಮತ್ತೆ ನಾವು ಈ ರೀತಿ ವೀಡಿಯೋಗಳನ್ನು ಮಾಡ್ಬೋದು. ಹಾಗೆ ಹಿಂದಿನ ಭಾಗಗಳನ್ನು ನೋಡಿ, ಹಾಗೆ ಮುಂದಿನ ಭಾಗಗಳನ್ನು ನೋಡಿ. ಸದಾ ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರಿಗೂ ಒಳ್ಳೆಯದಾಗಲಿ. ಒಳ್ಳೆಯವ್ರಿಗೆ ಯಾವಾಗ ಒಳ್ಳೆಯದಾಗಲಿ, ಓಕೆನಾ. ಓಕೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.
ನೋಡಿದ್ರಲ್ಲ ವೀಕ್ಷಕರೇ, ಇದರಿಂದ ನಮ್ಗೆ ಏನೇನು ಉಪಯೋಗ ಇದೆ, ಏನೇನು ಯೂಸ್ ಮಾಡ್ಕೋಬೋದು ನಾವು ಅಂತ ನಮ್ಮ ಗುರುಗಳು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿನೇ ಬಳಸ್ಕೊಳ್ಳೋಣ. ತುಂಬ ಧನ್ಯವಾದಗಳು ಗುರುಗಳೇ. ನೀವು ಇಷ್ಟೊತ್ತು ಬಂದು ನಮ್ಮ ಜೊತೆಲಿದ್ದು ಅದರಿಂದ ಏನಾಗಬೇಕು, ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಅತಿ ಬಲ ಅಂದರೆ ಅದರ ಹೆಸರಲ್ಲೇ ಇದೆ, ಅತಿ ಬಲವಾಗಿದೆ ಅಂತ. ಯಾರೂ ಕೂಡ ಇದು ಮಾಡ್ಕೋಬೇಡಿ, ಅದನ್ನು ಬಳಸ್ಕೊಳ್ಳಿ. ಯಾವ ರೀತಿ ಹೇಳಿದ್ದಾರೆ ಅದು ಯಾವ ರೀತಿ ಯೂಸ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಜಾಸ್ತಿ ಡಾಕ್ಟ್ರ್ ಹತ್ರ ಹೋಗ್ತಾ ಇರ್ತೀವಿ, ಅದು ಬಿಟ್ಟು ನಮ್ಮ ಮನೆ ಸುತ್ತನೇ ಅಕ್ಕಪಕ್ಕನೇ ಇರುತ್ತೆ, ನಮಗೆ ಗೊತ್ತಿರಲ್ಲ. ಈ ಥರ ಗೊತ್ತಿಲ್ಲದೆ ಇರೋ ಮಾಹಿತಿಗಳನ್ನ ಸ್ವಲ್ಪ ನಾವು ಆದಷ್ಟು ತಿಳ್ಕೊಂಡು ಮನೆ ಔಷಧಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ನಮಸ್ಕಾರ ವೀಕ್ಷಕರೇ.